ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಯಶವಂತ್ ಎಂಬ ಯುವಕ ತನ್ನದೇ ಬೈಕ್ಗೆ ನಡು ರಸ್ತೆಯಲ್ಲಿ ಬೆಂಕಿ ಹಚ್ಚಿದ ಘಟನೆ ಜರುಗಿದೆ. ಸ್ಥಳೀಯ ನಿವಾಸಿಯಾಗಿರುವ ಯಶವಂತ್ ರಾತ್ರಿ 9 ಗಂಟೆ ಸುಮಾರಿಗೆ KA02 LD 3269 ನಂಬರಿನ ತನ್ನ ಪಲ್ಸರ್ ಬೈಕ್ಗೆ ಹಾವನೂರು ಸರ್ಕಲ್ ಬಳಿಯ ಬಸವೇಶ್ವರ ನಗರ ಸಿಗ್ನಲ್ ಅಲ್ಲಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದ. ಘಟನೆ ತಿಳಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಬಳಿಕ ಸ್ಥಳಕ್ಕೆ ಭೇಟಿ ಕೊಟ್ಟ ಬಸವೇಶ್ವರ ನಗರ ಪೊಲೀಸರು ಪರಿಶೀಲನೆ ಮಾಡಿ ಆರೋಪಿ ಯಶವಂತ್ನನ್ನ ವಶಕ್ಕೆ ಪಡೆದಿದ್ದಾರೆ. ಯುವಕನ ಈ ಕೃತ್ಯದ ಹಿಂದೆ ಆತನ ಆರ್ಥಿಕ ಸಂಕಷ್ಟ ಹಾಗೂ ಬೈಕ್ ಮಾಲೀಕತ್ವದ ವಿವಾದ ಕಾರಣ ಎನ್ನಲಾಗಿದೆ. ತಂದೆ ತಾಯಿಗೆ ಹುಷಾರಿಲ್ಲದ ಕಾರಣ ಹಣಕ್ಕಾಗಿ ಪರದಾಡ್ತಾ ಇದ್ದ. ಬೈಕ್ ಅಡ ಇಟ್ಟು ಹಣ ಪಡೆಯಲು ಕೂಡ ಪ್ರಯತ್ನ ಮಾಡಿದ್ದ. ಆದರೆ ಗಿಫ್ಟ್ ಆಗಿ ಬಂದಿದ್ದ ಈ ಬೈಕ್ ಆತನ ಹೆಸರಲ್ಲಿ ನೋಂದಣಿಯಾಗಿರಲಿಲ್ಲ. ಬದಲಾಗಿ ಅದನ್ನ ಉಡುಗೊರೆಯಾಗಿ ಕೊಟ್ಟವರ ಹೆಸರಲ್ಲಿ ಇತ್ತು. ಇದರಿಂದ ತೀವ್ರ ಮನನೊಂದ ಯಶವಂತ್ ಕೋಪದಿಂದ ತನ್ನದೇ ಬೈಕ್ಗೆ ಬೆಂಕಿ ಇಡಲು ನಿರ್ಧಾರ ಮಾಡಿದ್ದಾನೆಂದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸರ್, ಇವಾಗ ಒಂದು 2 ಅವರ್ ಹಿಂದೆ ಆಗಿದೆ. ಹೇಗಾಯಿತು ಸರ್? ಅವನು ಆ ಕಡೆಯಿಂದ ಬಂದ, ಇದು ಸ್ಟ್ಯಾಂಡ್ ಹಾಕ್ದ. ಇದು ಸ್ಟ್ಯಾಂಡ್ ಹಾಕಾದ್ಮೇಲೆ ಅದ್ರ ಮೇಲೆ ಇದು ಪೆಟ್ರೋಲ್ ಹಾಕಾದ್ಮೇಲೆ ಅವನು ಇದು ಬೆಂಕಿ ಹಚ್ಚಾದ್ಮೇಲೆ ಅವನು ಸೀದಾ ಹೊರಟೋದ. ಜೊತೆಗೆ ಯಾರು ಇದ್ರ ಬೈಕಲ್ಲಿ ಒಬ್ಬನೇ ಬಂದ? ಜೊತೆ ಯಾರು ಇರಲಿಲ್ಲ ಸರ್, ಅವನೊಬ್ಬನೇ ಇದ್ದಿದ್ದು. ಇಲ್ಲೆಲ್ಲ ಓಡಾಡ್ತಿದ್ದ ಅವನು ಹೆಂಗೆ? ಹಾಂ ಸರ್, ಹೌದು. ಇಲ್ಲಿರೋನೆ ಇವತ್ತೇನೋ ಗೊತ್ತಿಲ್ಲ, ಅದರ ಸುಳ್ಳು ಹೋಗ್ಬಿಟ್ಟು. ಯಾರಿಗಾರು ಏಟ್ ಆಯ್ತಾ ಬೆಂಕಿಯಿಂದ? ಇಲ್ಲ ಸರ್, ಆ ಥರ ಏನು. ಓಕೆ, ಎಷ್ಟೊತ್ತಲ್ಲ ಆಗಿರ್ಬೋದು ಕರೆಕ್ಟಾಗಿ ಎಕ್ಸಾಕ್ಟ್? ಸರ್, 1:15 ಹಿಂದೆ. ಅಂದರೆ 1 ಅವರು ಇದು 3/4 ನಿಮಿಷ ಹಿಂದೆಗಡೆ ಬೆಂಕಿ ಬೈಕ್ ಸಂಪೂರ್ಣವಾಗಿ ಸುಟ್ಟೋಯ್ತಾ? ಹಾಂ ಸರ್, ಹೌದು. ಫುಲ್ಲು ವೇಸ್ಟ್ ಏನಾದ್ರು ಆ ಥರ ಆಗ್ಬಿಟ್ಟು. ಇನ್ನೂ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.